ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ದಿನ ಜೂನ್ 16, 2026 ಮಂಗಳವಾರದಂದು 90ನೇ ಸಾಹಿತ್ಯ ಕೃತಿಯ ಪರಿಚಯ ಸರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. 90ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಇವತ್ತು ನಿಮಗಾಗಿ ಮಾಡಲಿದ್ದೇನೆ. ಕೆ ಮೂರ್ತಿ ಹಾಗೂ ಡಿ ಪದ್ಮಲತಾ ಅವರು ಸಂಪಾದನೆ ಮಾಡಿರುವಂತಹ ಬಾಲವಾಡಿ ಗೀತೆಗಳು, ಶಿಶು ಗೀತೆಗಳ ಸಂಕಲನದ ಪರಿಚಯವನ್ನ ಇವತ್ತು ನಾನು ಮಾಡ್ತಾ ಇದ್ದೇನೆ. ಇಡೀ ಸಾಹಿತ್ಯ ವಲಯದಲ್ಲಿ ಮುಖ್ಯವಾಗಿ ಹಾಗೂ ಮಹತ್ವದ ಕಾಲಘಟ್ಟ ಅಂದರೆ ಶಿಶು ಸಾಹಿತ್ಯ. ಏಕೆಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅನ್ನುವಂತೆ ನಾವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಮಕ್ಕಳು ಸಾಮಾನ್ಯವಾಗಿ ಸಣ್ಣವರಿದ್ದಾಗ ನಾವು ಏನು ಕಲಿಸ್ತೀವಿ, ಅವರು ಯಾವ ಕಲಿಕೆಯನ್ನ ಮಾಡಿರ್ತಾರೆ, ಅದು ಜೀವನ ಪರ್ಯಾಂತರವಾಗಿ ಆ ಕಲಿಕೆ ಸ್ಥಿರಸ್ಥಾಯಿಯಾಗಿ ನಿಲ್ಲುವಂಥದ್ದು. ಹಾಗಾಗಿ ನಾವು ಬಾಲ್ಯದಲ್ಲಿ ಕೊಡುವಂತಹ ಶಿಕ್ಷಣ, ಹೇಳುವಂತ ಮಾತುಗಳು ಪರಂಪರೆಗತವಾಗಿ ಅವರಲ್ಲಿ ವ್ಯಕ್ತಿಗತವಾಗಿ ಕೊನೆಯವರೆಗೂ ಇರ್ತದೆ. ಹಾಗಾಗಿ ಶಿಶುಗೀತೆಗಳು ಮಹತ್ವದ ಸ್ಥಾನವನ್ನು ಹೊಂದದೆ. ಮಕ್ಕಳ ಸಾಹಿತ್ಯದಲ್ಲಿ ಶಿಶು ಪ್ರಾಸಗಳ ಮಹತ್ವ ದೊಡ್ಡದು. ಈ ಕೃತಿಯನ್ನ 2015ರಲ್ಲಿ ಪ್ರಕಟವಾಗಿರುವಂತಹ ಕೃತಿ ಜನಪದ ಪ್ರಕಾಶನ ಪ್ರಕಟಿಸಿದೆ. 48 ಪುಟಗಳ ಈ ಕೃತಿ 20 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಈ ಕೃತಿಯನ್ನ ಜನಪದ ಪ್ರಕಾಶನದವರು ಪ್ರಕಟಿಸಿದ್ದಾರೆ. ಕೆ ಮೂರ್ತಿ ಹಾಗೂ ಶ್ರೀಮತಿ ಡಿ ಪದ್ಮಲತಾ ಅವರು ಈ ಕೃತಿಯಲ್ಲಿರುವಂತಹ ಗೀತೆಗಳನ್ನ ಸಂಪಾದಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾಗಿ LKG ಮತ್ತು UKG ಮಕ್ಕಳು ಆಡುವಂತಹ ಅನುವಾದ ಸರಳ ಪದಗಳಾಗಿದೆ. ಈ ಸುಂದರವಾದ ಹಾಡುಗಳನ್ನು ಒಳಗೊಂಡಿರುವಂತಹ ಈ ಸಂಕಲನದ ಪರಿಚಯವನ್ನ ಇವತ್ತು ಮಾಡಲಿದ್ದೇನೆ. ನಾವು ಮಕ್ಕಳ ಸಾಹಿತ್ಯವನ್ನ 0 ಇಂದ 5 ವರ್ಷದೊಳಗಿನ ಮಕ್ಕಳಿಗಾಗಿ ಬರೆಯುವಂಥದ್ದನ್ನ ನಾವು ಶಿಶು ಸಾಹಿತ್ಯ ಅಂದ್ರೆ 5 ವರ್ಷದಿಂದ 9 ವರ್ಷದ ಮಕ್ಕಳಿಗಾಗಿ ಬರೆಯುವಂಥದ್ದು ಬಾಲ ಸಾಹಿತ್ಯ ಆಗತ್ತೆ. ಇನ್ನು 10 ರಿಂದ 14 ವರ್ಷದ ಮಕ್ಕಳಿಗಾಗಿ ಬರೆಯುವಂಥದ್ದು ಮಕ್ಕಳ ಸಾಹಿತ್ಯ ಆಗಿರುವಂತ ನಾವು 3 ಶಿಕ್ಷಣ ತಜ್ಞರು 3 ಪ್ರಕಾರದ ಸಾಹಿತ್ಯವನ್ನ ವಿಭಾಗಿಸ್ತಾರೆ. ಪ್ರಸ್ತುತ ಇವತ್ತು ನಾವು ಪರಿಚಯಿಸ್ತಿರುವಂತಹ ಕೃತಿ ಶಿಶು ಸಾಹಿತ್ಯಕ್ಕಾಗಿನೇ, ಅಂಗನವಾಡಿ ಮಕ್ಕಳಿಗಾಗಿನೇ, ಬಾಲವಾಡಿ ಮಕ್ಕಳಿಗಾಗಿನೇ ಬರೆದಿರುವಂತ ಬಾಲವಾಡಿ ಗೀತೆಗಳಾಗಿವೆ. ಇದರೊಳಗಿರುವಂತ ಆಯ್ದ ಗೀತೆಗಳನ್ನ ನೋಡೋಣ. ಬಯಲಾಟ. ಬನ್ನಿ ಬನ್ನಿ ಮಕ್ಕಳೇ, ಆಟದ ಬಯಲಿಗೆ ಹೋಗೋಣ, ಜಾರು ಬಂಡೆ ಜಾರೋಣ, ತೂಗುಯಾಲೆ ಆಡೋಣ, ರೈಲಿನ ಆಟವ ಆಡೋಣ, ಆನೆ ಕುದುರೆ ಹತ್ತೋಣ, ಹಕ್ಕಿಯಂತೆ ಹಾರೋಣ, ಬನ್ನಿ ಬನ್ನಿ ಮಕ್ಕಳೇ, ಆಟದ ಬಯಲಿಗೆ ಹೋಗೋಣ. ಚಿಕ್ಕಾದಂತ ಪದ್ಯಗಳು, ಕೇವಲ 8 ಸಾಲು 10 ಸಾಲಿನಲ್ಲಿ ಮುಗಿದಿರುವಂತ ಕವಿತೆಗಳು, ಅಂದ್ರೆ ಸಣ್ಣ ಮಕ್ಕಳಿಗಾಗಿರುವಂತ ಕವಿತೆಗಳಾಗಿರೋದ್ರಿಂದ ಚಿಕ್ಕ ಕವಿತೆಗಳಾಗಿವೆ. ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಪುರುಷ ಮತ್ತು ಮಹಿಳೆಯರು ದುಡಿಯಲು ಹೋಗಬೇಕಾದಂತ ಸಂದರ್ಭ ಬಂದಾಗ ಮಕ್ಕಳಿಗಾಗಿನೇ ಶಾಲೆಗಳನ್ನ ಪ್ರಾರಂಭಿಸ್ತಾರೆ. ಪುಟ್ಟ ಮಕ್ಕಳಿಗಾಗಿನೇ ಶಾಲೆಗಳನ್ನ ಪ್ರಾರಂಭಿಸ್ತಾರೆ. ಆ ಶಾಲೆಗಳು ಪ್ರಾರಂಭವಾದಂತ ಸಂದರ್ಭದಲ್ಲಿ ಮಕ್ಕಳಿಗೆ ರಂಜಿಸುವುದಕ್ಕಾಗಿ ಮಕ್ಕಳ ಸಾಹಿತ್ಯ ಹುಟ್ಟುತ್ತೆ. ಅದನ್ನ ಮಕ್ಕಳಿಗಾಗಿ ಆಡುವಂಥದ್ದು, ಗೀತೆಗಳನ್ನು ಹೇಳುವಂಥದ್ದು, ಆ ಕಾರಣಕ್ಕಾಗಿ ಮಕ್ಕಳ ಸಾಹಿತ್ಯ ಪ್ರಾರಂಭವಾಗುತ್ತೆ. ಹಾಗಾಗಿ ಮಕ್ಕಳಿಗೆ ಶಿಶುಪ್ರಾಸಗಳು ಅಂದ್ರೆ ಸರಳವಾಗಿ ಮಕ್ಕಳಿಗೆ ಖುಷಿಗಂತ ಬನ್ನಿ ಮಕ್ಕಳೇ ಆಟಕ್ಕೆ ಹೋಗೋಣ, ಜಾರು ಬಂಡೆ ಜಾರೋಣ, ಉಯ್ಯಾಲೆ ಆಡೋಣ, ರೈಲಿನ ಆಟ ಆಡೋಣ, ಆನೆ ಕುದುರೆ ಆಡೋಣ, ಹಾಗೆ ಆನೆ ಕುದುರೆ ಹತ್ತೋಣ, ಅಕ್ಕಿಯಂತೆ ಹಾರೋಣ ಅನ್ನುವಂಥದ್ದು. ಅಂದ್ರೆ ಸರಳವಾಗಿ ಮಕ್ಕಳು ಆಡಕ್ ಬರುವಂತದ್ದು, ರೈಮ್ಸ್ ರೀತಿಯಾಗಿರುವಂತ ಒಂದು ಕವಿತೆ. ಮತ್ತೊಂದು ಕವಿತೆಯಲ್ಲಿ ಸುಂದರ ನವಿಲೆ ಚಂದದ ನವಿಲೆ, ಕೊಕ್ಕನು ಎತ್ತಿ ಪುಕ್ಕದ ಕೆದರಿ, ಮಕ್ಕಳ ಮುಂದೆ ನಿಲ್ಲುವ ಟಿವಿ, ಎಂತ ಸೊಗಸು ತಕತೈ. ಒಂದು ನವಿಲು, ಬಣ್ಣದ ನವಿಲು, ಸುಂದರವಾಗಿ ನೃತ್ಯ ಮಾಡುವಂತ ನವಿಲು ಮಕ್ಕಳಿಗೆ ಸುಂದರ ನವಿಲೆ ಚಂದದ ನವಿಲೆ, ಕೊಕ್ಕನು ಎತ್ತಿ ಪುಕ್ಕವನ್ನು ಕೆದರಿ, ನೀನು ಮಕ್ಕಳ ಮುಂದೆ ಎಷ್ಟು ಚಂದ ನಿಲ್ತಿ, ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಿ ಅನ್ನುವಂಥದ್ದು. ಇನ್ನು ಹುಲಿಯ ಕುರಿತಾಗಿ,
ಅತ್ತ ಇತ್ತ ನೋಡುತ್ತಾ ಸುತ್ತಮುತ್ತ ತಿರುಗುತ್ತಾ ಬೇಟೆಗಾರ ಬಂದ, ಬಿಲ್ಲು ಬಾಣ ತಂದ, ಕಾಡು ಹಂದಿ ಕೊಂದ, ಬೆಂದ ಹಂದಿ ತಿಂದ, ಹೊಟ್ಟೆ ನೋವು ಎಂದ, ಮರದ ಕೆಳಗೆ ಬಿದ್ದ, ಹುಲಿರಾಯ ಬಂದ, ಹೊಟ್ಟೆ ತುಂಬ ತಿಂದ. ಇಲ್ಲಿ ನಾವು ಮನುಷ್ಯನ ಅತಿ ಆಸೆ ಅನ್ನ ನಾವು ಶಿಶುಪ್ರಾಸದಲ್ಲಿ ಕಾಣ್ತೇವೆ. ಶಿಶುಪ್ರಾಸದಲ್ಲಿ ಆಕ್ಚುಲಿ ಯಾವುದೇ ನೀತಿ ಆಗಲಿ ಮೌಲ್ಯ ಆಗಲಿ ಇರೋದಿಲ್ಲ. ಸರಳವಾಗಿ ಹೇಳುವಂಥದ್ದು, ಮಕ್ಕಳಿಗೆ ರಂಜನೀಯಕ್ಕಾಗಿನೇ ಇರುವಂಥದ್ದು. ಆದ್ರೂ ಸಹ ಕೆಲವೊಂದು ಶಿಶುಪ್ರಾಸದಲ್ಲಿ ನಾವು ಮೌಲ್ಯಗಳನ್ನು ಕಾಣಬಹುದು. ಆದ್ರೆ ಮೌಲ್ಯಗಳಲ್ಲಿ ಮುಖ್ಯ ಆಗೋದಿಲ್ಲ, ಮಕ್ಕಳಿಗೆ ರಂಜನೆಯೇ ಪದ ಸಂಪತ್ತನ್ನು ಹೆಚ್ಚಿಸುವುದು ಮುಖ್ಯ ಆಗುತ್ತೆ. ಪದ ಸಂಪತ್ತು ಗೊತ್ತಾಗ್ಬೇಕು ಅವರಿಗೆ. ಅತ್ತ ಇತ್ತ ನೋಡುತ್ತಾ ಸುತ್ತಮುತ್ತ ತಿರುಗುತ್ತಾ, ಬೇಟೆಗಾರ ಬರ್ತಾನೆ, ಒಂದು ಬಿಲ್ಲು ಬಾಣ ತರ್ತಾನೆ, ಕಾಡು ಹಂದಿಯನ್ನು ಕೊಲ್ತಾನೆ, ಅದನ್ನ ಅರೆ ಬರೆ ಬೆಂದಿಸಿ ಪೂರ್ತಿ ತಿಂದು ಬಿಡ್ತಾನೆ. ತನಗೆ ಎಷ್ಟು ಬೇಕು ಅಷ್ಟು ತಿಂದಿದ್ರೆ ಏನಾಗ್ತಿದ್ದಿಲ್ಲ, ಅವನ್ ಪೂರ್ತಿ ಅಷ್ಟು ತಿಂದಿದ್ದು ಪರಿಣಾಮವಾಗಿ ಅವನಿಗೆ ಹೊಟ್ಟೆ ನೋವು ಬಂದು ಮರದ ಕೆಳಗೆ ಬಿದ್ದು ಬಿಡ್ತಾನೆ. ಅವಾಗ ಹುಲಿ ಬಂದಂತ ಸಂದರ್ಭದಲ್ಲಿ ಅವನಿಗೆ ತಪ್ಪಿಸ್ಕೊಂಡು ಹೋಗಕ್ಕೂ ಆಗೋದಿಲ್ಲ. ಹಾಗೆ ಅವನು ಹುಲಿ ಬಾಯಿಗೆ ಆಹಾರ ಹಾಕ್ತಾನೆ ಅನ್ನುವಂಥದ್ದು ಒಂದು. ಹಾಗೆ ನಾಯಿ ನರಿ ಸೇರಿತು, ಮದುವೆ ಜೋರು ಆಯಿತು, ಕುದುರೆ ಕುಣಿತ ಸಾಗಿತು, ಕಾಗೆ ಕಾಕ ಎಂದಿತು, ಗುಬ್ಬಿ ತಾಳ ಹಾಕಿತು, ಮಂಗ ಡೋಳು ಬಡಿಯಿತು, ಕತ್ತೆ ಮೇಲ ಊದಿತು, ಮಳೆಯು ಜೋರು ಬಂದಿತು. ನಾವು ನೋಡ್ಬೋದು, ಒಂದು ಮದುವೆ ಸಂದರ್ಭದಲ್ಲಿ, ಕಾಡಿನಾಗ ಆಗುವಂತ ಮದುವೆ ಸಂದರ್ಭದಲ್ಲಿ ನಾಯಿ ನರಿ ಸೇರಿ ಮದುವೆ ಸಂಭ್ರಮ ಜೋರು ಮಾಡ್ತಾರೆ. ಕುದುರೆ ಕುಣಿತ ಸಾಗುತ್ತೆ, ಕಾಗೆ ಕಾಕ ಅಂತತೆ, ಗುಬ್ಬಿ ತಾಳ ಹಾಕತ್ತೆ, ಮಂಗ ಡೋಳನ್ನ ಬಡಿತೈತೆ, ಕತ್ತೆ ಮೇಲ ಊದುತ್ತೆ. ಇವೆಲ್ಲ ಸಂಭ್ರಮದಲ್ಲಿದ್ದಾಗ ಮಳೆ ಬರ್ತತೆ ಅನ್ನುವಂಥದ್ದು. ಇಂದು ಆಟದ ಆಸೆ ಬಲಿಯಾಯಿತು, ಗೋಪಿ ಗುಡ್ಡ ಏರಿತು, ಮಮ್ಮಿ ಮಾತು ಮರೆಯಿತು, ಹಳ್ಳ ಕೊಳ್ಳ ಹಾರಿತು, ಕಾಲು ಜಾರಿ ಬಿದ್ದಿತು, ಅಲ್ಲುವರೆಗೆ ಬಂದಿತು, ರಕ್ತ ಬಾಲ ಸುರಿಯಿತು, ನೊಂದ ಗೋಪಿ ಚೀರಿತು, ಕನಸು ಬೇಗ ಹರಿಯಿತು, ಕಂದ ಕಣ್ಣು ಬಿಟ್ಟಿತು, ಅಮ್ಮ ಎಂದು ಕೂಗಿತು, ಬೆಚ್ಚಿ ಬಗಲು ಸೇರಿತು. ಅಂದ್ರೆ ರಾತ್ರಿ ಸಂದರ್ಭದಲ್ಲಿ ಕನಸು ಕಾಣುವಂಥದ್ದು. ಆಟ ಆಸೆ ಆಗಿ ಅವನು ಗುಡ್ಡ ಹತ್ತಕ್ ಹೋಗ್ಬಿಡ್ತಾನ. ಅಮ್ಮ ಹೇಳಿರ್ತಾಳ, ಗುಡ್ಡಕ್ಕೆ ಹೋಗ್ಬೇಡಪ್ಪ, ಅಲ್ಲಿ ಕಲ್ಲು ಮುಳ್ಳು ಅದಾವ, ಹುಷಾರು ಅಂತ ಹೇಳಿರ್ತಾಳ. ಆದ್ರ ಅವನು ಆ ಮಾತನ್ನ ಕೇಳದೆ ಗುಡ್ಡ ಹತ್ತಕ್ ಹೋಗ್ತಾನೆ. ಅಲ್ಲಿ ಮುಳ್ಳು ಅವನ ಡ್ರೆಸ್ಸಿಗೆ ತೆರಿತೈತೆ, ಕಾಲಿಗೆ ತೆರಿತೈತೆ, ಕಲ್ಲು ಎಡವಿ ಬಿದ್ದು ಬಿಡ್ತಾನೆ. ಬಿದ್ದಂತ ಸಂದರ್ಭದಲ್ಲಿ ಅವನದೊಂದು ಹಲ್ಲು ಮುರಿದು ಬಿಡುತ್ತ. ಹಲ್ಲು ಮುರಿದು ಹೊರಗೆ ಬಂದು ಬಹಳಷ್ಟು ರಕ್ತ ಸುರಿಯಕ್ ಸ್ಟಾರ್ಟ್ ಆಗುತ್ತ. ರಕ್ತ ಸುರಿಯಕ್ ಸ್ಟಾರ್ಟ್ ಆದಾಗ ಅವನು ಜೋರಾಗಿ ಅಳ್ತಾನ, ಜೋರಾಗಿ ಚೀರ್ತಾನ. ಅವಾಗ ನೋಡ್ತಾನೆ, ಅವನ ಕನಸಿನಿಂದ ಎದ್ದು ಕುಂತಿರ್ತಾನ. ಅವಾಗ ಅವನಿಗೆ ಅರ್ಥ ಆಗುತ್ತಾ, ಓಹೋ ನಾನ್ ಕಂಡಿದ್ ಕನಸು ಅಂತ ಹೇಳಿ ಓಡಿ 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 ಹೋಗಿ ಅವ್ರ ಅಮ್ಮನ ತಬ್ಬಿಕೆಂದು ಅಳಕ್ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಅವನ ಕನಸಿನಾಗ ಗಾಯ ಆಗಿ ಮುಳ್ಳು ಚುಚ್ಕೊಂಡು ಎಲ್ಲ ಅವನು ಕಷ್ಟಗಳನ್ನ ಅನುಭವಿಸ್ಬಿಟ್ಟಿರ್ತಾನ. ಹಾಗಾಗಿ ಮಕ್ಕಳಿಗೆ ಕಷ್ಟ ಬಂದಾಗ ತಾಯಿ ಹತ್ತಿರ ಹೋಗಿ ತಮ್ಮ ದುಃಖವನ್ನ ತೋಡಿಕೊಳ್ಳುವಂಥದ್ದು ಅದು ಸಾಮಾನ್ಯ. ಹಾಗಾಗಿ ಆ ಕುರಿತಾಗಿ ಬರೆದಿರುವಂತ ಒಂದು ಶಿಶುಗೀತೆ. ಇನ್ನೊಂದು ಶಿಶುಗೀತೆ, ಬೆಳಗುವ ಚಂದ್ರನ ನೋಡಣ್ಣ, ರೋಹಿಣಿ ಗಂಡನು ಅವನನ್ನ, ತೇಲುವ ದೀಪದ ಹಾಗೆಯನು, ಬೆಳ್ಳಿಯ ಬಟ್ಟಲು ಓಡುವನು, ಬಿಲ್ಲಿನ ಹಾಗೆ ಇದ್ದವ ಮೊನ್ನೆ, ತಟ್ಟೆಯ ರೂಪ ಕಾಳೆಯನೆಂದು, ಈ ಪರಿ ಹಿಗ್ಗನು ಚಂದ್ರನ ನೋಡಣ್ಣ, ಹುಣ್ಣಿಮೆ ಚಂದ್ರನ ನೋಡಣ್ಣ, ಸೂಜಿಗ ನನಗಿದು ಕಾಣಣ್ಣ, ಆಯಿತು ಹೇಗಿದು ಹೇಳಣ್ಣ. ಈಗ ಮಕ್ಕಳಿಗೆ ಹುಣ್ಣಿಮೆ ಅಮಾವಾಸ್ಯೆ ಬಗ್ಗೆ ಮಾಹಿತಿ ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರು ಬಹಳ ಪೂರ್ತಿ ಚಿಕ್ಕವರು ಇರ್ತಾರೆ. 3 ವರ್ಷ 4 ವರ್ಷದ ಮಕ್ಕಳಿಗೆ ಹುಣ್ಣಿಮೆ ಅಮಾವಾಸ್ಯೆ ಬಗ್ಗೆ ಮಾಹಿತಿ ಕೊಡಕ್ ಆಗೋದಿಲ್ಲ. ಆದ್ರೆ ಅವ್ರು ಕೇಳುವಂತ ಪ್ರಶ್ನೆಗಳು ತುಂಬಾ ದೀರ್ಘವಾಗಿರುತ್ತೆ. ಚಂದ್ರ ಬೆಳಗುವ ಚಂದ್ರ, ರೋಹಿಣಿ ಗಂಡ ಅವನು ತೇಲ್ತಿರ್ತಾನ. ಆಕಾಶದಾಗ ಇರುವಂತ ತೇಲುವ ದೀಪದಂತೆ ಚಂದ್ರ ತೇಲ್ತಿರ್ತಾನೆ. ಬೆಳ್ಳಿಯ ಬಟ್ಲಂಗತೆ ಬೆಳ್ಳಿ ಬಟ್ಲಂಗತೆ ಪಳಪಳ ಹೊಳಿತಿರ್ತಾನೆ. ಆದ್ರೆ ಒಂದೊಂದ್ಸಲ ಅಮಾವಾಸ್ಯೆ ಬಿಲ್ ಇದ್ದಂಗಿರ್ತಾನೆ. ಬಿಲ್ ಇದ್ದಂಗಿದ್ದು ಒಂದೊಂದ್ಸಲ ಕರಿಗೆ ಹೋಗ್ಬಿಡ್ತಾನ. ಮತ್ತೆ ಬಿಲ್ಲಿನಂಗತೆ ಆಗ್ತಾನ, ಮತ್ತೆ ತಟ್ಟಿ ಅಂಗತೆ ದುಂಡುಕ ಆಗ್ಬಿಡ್ತಾನ. ಏನಿದು ವಿಸ್ಮಯ! ಹುಣ್ಣಿಮೆ ಚಂದ್ರನ ನೋಡ್ಬೇಕಂದ್ರೆ ಬಹಳ ಸಂಭ್ರಮ, ಖುಷಿ ಆಗತ್ತ. ಎಷ್ಟು ದುಂಡುಕಿರ್ತಾನ, ಎಷ್ಟು ಪಳಪಳ ಹೊಳಿತಿರ್ತಾನ, ಎಷ್ಟು ಚಂದ ಕಾಣತಾನ ಹುಣ್ಣಿಮೆ ಚಂದ್ರ ಅನ್ನುವಂಥದ್ದು. ಮಕ್ಕಳಿಗೆ ಪ್ರಶ್ನೆ ಕೇಳೋದು ಅಂದ್ರೆ ಒಂದು ಖುಷಿ. ಅಂದ್ರೆ ಪ್ರಶ್ನೆ ಕೇಳುವುದು ಅಂತಂದ್ರೆ ಮಕ್ಕಳಲ್ಲಿ ಮುಗ್ಧತೆ ಎಷ್ಟಿರ್ತದೆಯೋ ಅಷ್ಟೇ ಕುತೂಹಲನೂ ಇರ್ತದೆ. ಆ ಕಾರಣಕ್ಕಾಗಿ ಮಕ್ಕಳು ಪ್ರಶ್ನೆಗಳನ್ನ ಕೇಳುವಂಥದ್ದು. ಅಂದ್ರೆ ಪ್ರಶ್ನೆಗಳ ಕೇಳುವ ಮೂಲಕ ಅವರು ತಮಗೆ ಗೊತ್ತಿಲ್ಲದ ವಿಷಯವನ್ನ ಇನ್ನು ಗೊತ್ತು ಮಾಡಿಕೊಳ್ಳುವಂಥದ್ದು, ಹೊಸ ಹೊಸ ವಿಷಯಗಳನ್ನ ಗೊತ್ತು ಮಾಡಿಕೊಳ್ಳುವಂಥದ್ದು,
ಹೊಸ ಹೊಸ ವಿಷಯಗಳನ್ನ ತಿಳಿಯುವಂಥದ್ದು, ಹೊಸ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಹೊಸ ಕೆಲಸಗಳನ್ನ ಮಾಡುವಂಥದ್ದು ಮಕ್ಕಳಿಗೆ ತುಂಬಾ ಇಷ್ಟ. ಹಾಗಾಗಿ ಅವರು ಸದಾ ಕುತೂಹಲ ಭರಿತವಾಗಿ ಆಸಕ್ತಿಯಿಂದ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಪ್ರಶ್ನೆಗಳನ್ನ ಕೇಳುವಂಥದ್ದು ಮುಗಿಯೋದೇ ಇಲ್ಲ. ಮುಗಿಯದ ಒಂದು ಪರಿಕ್ರಮ ಅದು ಪ್ರಶ್ನೆ ಕೇಳೋದು ಮಕ್ಕಳದು. ಆ ಪ್ರಶ್ನೆಗಳನ್ನ ಕೇಳುವಲ್ಲಿ, ಅವ್ರಿಗೆ ಉತ್ತರಿಸುವಲ್ಲಿ ಯಾರು ಸಕ್ಸಸ್ ಆಗ್ತಾರೋ ಅವರು ಉತ್ತಮವಾದ ಪಾಲಕರಾಗ್ತಾರೆ. ಹಾಗಾಗಿ ಮಕ್ಕಳು ಕೇಳುವಂತ ಪ್ರಶ್ನೆಗಳ ಕುರಿತಾಗಿರುವಂತ ಕೆಲವೊಂದು ಶಿಶುಗೀತೆಗಳನ್ನು ಸಹ ನಾವು ಈ ಸಂಕಲನದಲ್ಲಿ ನೋಡಬಹುದು. ಅದೇ ರೀತಿ 10-20 ಕುರಿತಾಗಿ ಸಂಖ್ಯೆಗಳ ಪರಿಚಯಿಸುವಂತ ಕುರಿತಾಗಿರುವಂತ ಒಂದು ಶಿಶುಗೀತೆ ಇದೆ. 10-10-20 ಕುಂಬಾರನ ಹತ್ತಿರ ಮನೆ ಇತ್ತು. 20-10-30 ಜೇಡಿಯ ರಾಶಿ ಅಲ್ಲಿತ್ತು. 30-10-40 ನೀರಲ್ಲಿ ಮಣ್ಣು ನೆನೆದಿತ್ತು. 40-10-50 ಕುಂಬಾರನ ಚಕ್ರ ತಿರುಗಿತ್ತು. 50-10-60 ಜೇಡಿಯು ಚಕ್ರ ನೇರಿತ್ತು. 60-10-70 ಕುಂಬಾರನ ಕೈ ಚುರುಕಿತ್ತು. 70-10-80 ಮಣ್ಣಿನಲ್ಲಿ ಮಡಿಕೆ ಮೂಡಿತ್ತು. 80-10-90 ಸುಡಲದು ಗಟ್ಟಿ ಆಗಿತ್ತು. 90-10-100 ಮಾಡಿದ ಮಡಿಕೆ ಮಾರಾಯಿತು. ಅಂದ್ರೆ ಮಡಿಕೆ ಮಾಡುವಂತ ಕ್ರಮವನ್ನ ತಿಳಿಸಿದಂಗಾಯ್ತು. ಹಾಗೆ ಸಂಖ್ಯೆಯನ್ನ ಮಕ್ಕಳಿಗೆ ಸರಳವಾಗಿ ತಿಳಿಸುವಂತದ್ದು ಆಯ್ತು. ಅಂದ್ರೆ ಇಲ್ಲಿ ಸಂಖ್ಯೆಗಳ ಪರಿಚಯ ಜೊತೆಗೆ ಮಡಿಕೆಯನ್ನ ಮಾಡುವಂಥದ್ದು, ಮಣ್ಣನ್ನ ತರುದು, ಜೇಡೆ ಮಣ್ಣನ್ನು ತಂದು ಜರಡಿ ಹಿಡಿದು ಮಣ್ಣು ಕಳಿಸಿ ಚಕ್ರ ತಿರುಗಿಸಿ ಅದರೊಳಗೆ ಒಂದು ಗಡಿಗೆಯನ್ನ ಮಾಡುವಂಥದ್ದು. ಗಡಿಗೆ ಮಾಡಿದ ನಂತರ ಅದನ್ನ ಬೆಂಕಿಯಲ್ಲಿ ಸುಟ್ಟ ನಂತರ ಗಟ್ಟಿಯಾಗುವಂಥದ್ದು. ಮಾಡಿದ ನಂತರ ಗಟ್ಟಿಯಾದ ನಂತರ ಗಡಿಗೆಯನ್ನ ಮಾರಾಟ ಮಾಡಿ ಹಣ ಗಳಿಸುವಂಥದ್ದು. ಇದು ವ್ಯವಹಾರಿಕವಾದ ಜ್ಞಾನವನ್ನ ಮಕ್ಕಳಿಗೆ ಕೊಡುವಂಥದ್ದು, ಸಂಖ್ಯಾ ಜ್ಞಾನವನ್ನ ಮಕ್ಕಳಿಗೆ ಕೊಡುವಂಥದ್ದು, ಜೊತೆಗೆ ಯಾವ ರೀತಿ ಮಡಿಕೆಯನ್ನ ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನ ಮಕ್ಕಳಿಗೆ ಕೊಡುವಂಥದ್ದು. ಅಂದರೆ ವೃತ್ತಿಯವನ್ನ ಪರಿಚಯ ಮಾಡುವಂಥದ್ದು. ಶಿಕ್ಷಕ ವೃತ್ತಿಯವರು ಕೆಲಸ ಏನ್ ಮಾಡ್ತಾರೆ, ವೈದ್ಯ ವೃತ್ತಿಯವರು ಏನ್ ಕೆಲಸ ಮಾಡ್ತಾರೆ, ಇಂಜಿನಿಯರ್ಸ್ ಏನ್ ಮಾಡ್ತಾರೆ, ಅಕ್ಕ ಸಾಲಿಗೆ ಏನ್ ಮಾಡ್ತಾನೆ, ನೇಕಾರ ಏನ್ ಮಾಡ್ತಾನೆ, ಆ ರೀತಿಯಾಗಿ ಮಕ್ಕಳಿಗೆ ವಿವಿಧ ವೃತ್ತಿಗಳ ಒಂದು ಪರಿಚಯವನ್ನ ಮಾಡುವಂಥದ್ದು. ಹಾಗೆ ಇಲ್ಲಿ ಸಂಖ್ಯೆಗಳನ್ನ ಪರಿಚಯಿಸೋದ್ರ ಜೊತೆಗೆ ಸಂಖ್ಯೆಗಳ ಪರಿಚಯ ಕ್ರಮದ ಜೊತೆಗೆ ಮಡಿಕೆಯನ್ನ ಮಾಡಿ ಮಾರಾಟ ಮಾಡುವಂಥದ್ದು. ಈ ವಿಷಯವಾಗಿ ಸುಂದರವಾದ ಶಿಶುಗೀತೆಯನ್ನ ರಚಿಸಿದ್ದಾರೆ. ಹೀಗೆ ನಾಯಿ ಬೆಕ್ಕು ಅನ್ನುವಂಥದ್ದು. ನಾನು ಬೆಕ್ಕು ನೀನು ನಾಯಿ, ಚೂಟ್ 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 ಮೊದಲೇ ಬಂದು ಹಿಡಿಯಬೇಕು ಏ ಅಂಬಾಲ್. ತೆಂಗಿನ ಮರ ಅಜ್ಜಿ ಯಪ್ಪ ಚೂಟ್ ಚೂಟ್ ಚೂಟ್, ಅಜ್ಜಿ ಮುಟ್ಟಿ ನಿಂತಿದ್ದೇನೆ ಏ ಅಂಬಾಲ್. ಚೂರು ರೊಟ್ಟಿ ನೀನು ತಿನ್ನು ಚೂಟ್ ಚೂಟ್ ಚೂಟ್, ಜಾರಿ ಬಿದ್ದೆ ಕೊಂಚ ಚಾಳು ಏ ಅಂಬಾಲ್. ಟಾಮಿ ಮುಟ್ಟು ಬಂದು ಚೂಟ್ ಚೂಟ್ ಚೂಟ್, ಸಿಕ್ಕಲಿಲ್ಲ ನಾನು ನಿನಗೆ ಏ ಅಂಬಾಲ್. ಅಂದ್ರೆ ಒಂದು ಆಟ ಆಡುವಂಥದ್ದು. ಮಕ್ಕಳು ಹೇಳ್ತಾರೆ, ಅದು ಹೇಳಿದ ಬಿಟ್ಲೆ ಅದನ್ನ ಹೋಗಿ ಮುಟ್ಟಬೇಕು. ಮುಟ್ಟಿದಾಗ ಯಾರು ಫಸ್ಟ್ ಮುಟ್ತಾರ ಅವರು ಗೆದ್ದಂಗತೆ. ಆ ಆಟವನ್ನ ಸುಂದರವಾಗಿ ಒಂದು ಶಿಶುಗೀತೆಗಳ ಮೂಲಕ ಹೇಳುವಂಥದ್ದು. ಬೆಕ್ಕು ನಾಯಿ, ಇಲ್ಲಿ ಬೆಕ್ಕು ನಾಯಿ, ಅಜ್ಜ ಅಜ್ಜಿ, ತೆಂಗಿನ ಮರ, ಮಾವಿನ ಮರ, ರೊಟ್ಟಿ ಚೂರು, ಅಂದ್ರೆ ಮರಗಳ ಪರಿಚಯ, ಊಟದ ಪರಿಚಯ, ಸಂಬಂಧಗಳ ಪರಿಚಯ, ಅದೇ ರೀತಿ ಪ್ರಾಣಿಗಳ ಪರಿಚಯ, ಸಾಕು ಪ್ರಾಣಿಗಳ ಪರಿಚಯ ಅವನ್ನ ಈ ಶಿಶುಗೀತೆಯಲ್ಲಿ ಮಾಡಿದ್ದಾರೆ. ಅದೇ ರೀತಿ ಬಾಳೆಹಣ್ಣು, ಹಣ್ಣಿದು ಬಲು ರುಚಿ ಬಾಳೆಹಣ್ಣು, ಮಕ್ಕಳು ಕೋರುವ ಬಾಳೆಹಣ್ಣು, ಅಜ್ಜನು ಬಯಸುವ ಬಾಳೆಹಣ್ಣು, ಅನುದಿನ ಸಿಕ್ಕುವ ಬಾಳೆಹಣ್ಣು, ಮಾರಲು ಬಂದಿದೆ ಬಾಳೆಹಣ್ಣು, ಚಿನ್ನದ ಬಣ್ಣದ ಬಾಳೆಹಣ್ಣು, ಪರಿಮಳ ಸೂಸುವ ಬಾಳೆಹಣ್ಣು, ಬೀಜಗಳಿಲ್ಲದ ಬಾಳೆಹಣ್ಣು, ನಂಜನಗೂಡಿನ ಬಾಳೆಹಣ್ಣು, ನುಂಗಲು ಸುಲಭ ಬಾಳೆಹಣ್ಣು, ಶಕ್ತಿಯ ಕೊಡುವ ಬಾಳೆಹಣ್ಣು, ಜೇನಿಗೆ ಸಮವಿದು ಬಾಳೆಹಣ್ಣು, ಜೀವಾಮೃತ ಬಾಳೆಹಣ್ಣು, ಓಡಿರಿ ಕೊಳ್ಳಿರಿ ಬಾಳೆಹಣ್ಣು, ತಿನ್ನಿರಿ ಮಕ್ಕಳೇ ಬಾಳೆಹಣ್ಣು. ಬಾಳೆಹಣ್ಣು ಅಂದ್ರೆ ಅಬಾಲ ರುದ್ರಾಗಿ ಎಲ್ಲರಿಗೂ ಇಷ್ಟ. ಯಾಕಂದ್ರೆ ಇದ್ರೊಳಗೆ ಯಾವುದೇ ಒಂದು ಬೀಜ ಇರೋದಿಲ್ಲ. ತಿನ್ನತ್ನಾಗ ಏನಾರ ಟಕ್ ಅಂತ ಕಡಿದು ಹಲ್ಲು ಬಿತ್ತು, ಹಲ್ಲು ನೋವಾಯ್ತು ಅನ್ನುವಂತ ಸಮಸ್ಯೆ ಇರೋದಿಲ್ಲ. ಮೆತ್ತಗೆ ಮೃದುವಾಗಿರುವಂತ ಬಾಳೆಹಣ್ಣು ಎಲ್ಲರಿಗೂ ಇಷ್ಟ. ಅಜ್ಜನು ಬಯಸ್ತಾನೆ, ಆಮೇಲೆ ಮಕ್ಕಳು ಬಯಸ್ತಾನೆ. ಆಮೇಲೆ ಕಡಿಮೆ ಬೆಲೆಗೆ ಸಿಗುವಂತ ಬಾಳೆಹಣ್ಣನ್ನ, ಬೀಜಗಳಿರಲ್ಲ. ನಂಜನಗೂಡು ಬಾಳೆಹಣ್ಣು ಅಂದ್ರೆ ತುಂಬಾ ಫೇಮಸ್ಸು. ಅದನ್ನ ತಿನ್ನಬಹುದು, ಮಕ್ಕಳು ಸಹ ಖುಷಿ ಪಡ್ತಾರೆ. ಜೇನು ಎಷ್ಟು ರುಚಿ ಇರ್ತತೋ ಬಾಳೆಹಣ್ಣು ಸಹ ಅಷ್ಟೇ ರುಚಿ ಇರ್ತತೆ. ಹಾಗಾಗಿ ಮಕ್ಕಳು ಬಾಳೆಹಣ್ಣನ್ನ ಕೊಟ್ರೆ ಖುಷಿಯಿಂದ ತಿಂತಾರೆ. ಅಂತ ಬಾಳೆಹಣ್ಣನ್ನ ನೀವೆಲ್ಲರೂ ತಿಂದು ಶಕ್ತಿವಂತರಾಗ್ರಿ ಮಕ್ಕಳೇ ಅನ್ನುವಂತ ಗೀತೆ.
ಶಿಶುಪ್ರಾಸಗಳು ತುಂಬಾ ಮಕ್ಕಳಿಗೆ ಅವಶ್ಯಕ. ಹಾಗಾಗಿ ಶಿಶುಪ್ರಾಸ ಗೀತೆಗಳನ್ನ, ಸಾಹಿತ್ಯ ಕೃತಿಗಳನ್ನ ಕೊಂಡು ಓದಿ ಶಿಶು ಸಾಹಿತ್ಯವನ್ನ ಸಮೃದ್ಧಗೊಳಿಸಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಸಾಹಿತ್ಯ ಕೃತಿಯನ್ನ ಕೊಡುಗೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸುವಂತ ಕೆಲಸ ಪೋಷಕರು, ಪಾಲಕರು, ಶಿಕ್ಷಕರು ಮಾಡಬೇಕಂತ ವಿನಂತಿಸ್ತಾ, ಇವತ್ತಿನ ದಿನ 90ನೇ ಸಾಹಿತ್ಯ ಕೃತಿಯ ಪರಿಚಯ ಕಾರ್ಯಕ್ರಮವನ್ನ ಈ ಕೃತಿಯ ಪರಿಚಯದೊಂದಿಗೆ ಮುಗಿಸ್ತಾ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.